ನವರಾತ್ರಿಗೆ ರಸಗುಲ್ಲ ಮಾಡೋಣ ಅಂತ ಮಾಡಿದೆ. ತುಂಬ ರುಚಿಯಾಗಿತ್ತು. 750 ml ಅಷ್ಟು ಹಾಲು. ಇದು ಫುಲ್ ಕ್ರೀಮ್ ಹಾಲು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ರಸಗುಲ್ಲ. ಈ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅದನ್ನು ಹಾಲನ್ನ ಒಡಿಸ್ಬೇಕು. ಅದಕ್ಕೆ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಹಾಕಿ ನೀವು ಹಾಲನ್ನ ಒಡಿಸ್ಬೋದು. ನಾನು ಅರ್ಧದ ಕಡಿಯಷ್ಟು ಹಾಫ್ ಲೆಮನ್ ಜ್ಯೂಸನ್ನ ಈ ಹಾಲಿಗೆ ಹಾಕಿದಾಗ ಏನಾಯಿತು, ಹಾಲೆಲ್ಲ ಒಡ್ಕೊಂಡು ಈ ಚೆನ್ನ ಸಪ್ರೇಟ್ ಆಯಿತು. ಈ ಚೆನ್ನನ ನೀವು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ ನೀರನ್ನೆಲ್ಲ ವೇನೆಲ್ಲ ಸಪ್ರೇಟ್ ಮಾಡಿ ಅನಂತರ ಇದನ್ನು ವಾಟರಿಂದ, ಚಿಲ್ ವಾಟ್ರು ಅಥವಾ ಕೋಲ್ಡ್ ವಾಟರಿಂದ ಇದನ್ನು ನೀಟಾಗಿ ಈ ಚೆನ್ನನೆಲ್ಲ ವಾಶ್ ಮಾಡಿಕೊಂಡು ಇದನ್ನು ಗಟ್ಟಿಯಾಗಿ ಕಟ್ಟಿಡಬೇಕು. ಕಟ್ಟಿ ಒಂದು ಭಾರವಾದಂತಹದ್ದೇನಾದನ್ನು ಇಟ್ಟು ಸ್ವಲ್ಪ ಹೊತ್ತು ಬಿಡಿ. ಅಷ್ಟರಲ್ಲಿ ನೀವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. 1 ಕಪ್ ಅಷ್ಟು ಸಕ್ಕರೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಎಳೆ ಪಾಕ ಬರೋ ಹಾಗೆ ಮಾಡಿಕೊಂಡು ಇದನ್ನು ನಿಮಗೆ ರಸಗುಲ್ಲ ಇದನ್ನಲ್ಲಿ ಡಿಪ್ ಮಾಡೋದಕ್ಕೆ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ. ಆನಂತರ ಅಷ್ಟರಲ್ಲಿ ನಿಮಗೆ ಈ ಚೆನ್ನ ನೀರೆಲ್ಲ ಸಪ್ರೇಟಾಗಿ ಸಾಫ್ಟಾಗಿರುವಂಥ ಚೆನ್ನ ರೆಡಿ ಆಗುತ್ತೆ. ಇದನ್ನು ಕೈನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಒಂದು ಸ್ವಲ್ಪನೂ ಗಂಟಿರಬಾರ್ದು. ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಈ ಮಾಡ್ಕೊಂಡಿರೋಂಥ ಉಂಡೆ ನಂತರ ಮತ್ತೆ ಇದನ್ನು ಬೇಯಿಸೋದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು. 1 ಕಪ್ ಸಕ್ಕರೆ ಪಾಕ, 1 ಲೋಟ ನೀರು ಹಾಕಿ ಈ ಥರ ಬಾಯ್ಲ್ ಆಗ್ತಾ ಇರೋವಂಥ ಸಕ್ಕರೆ ಪಾಕದಲ್ಲಿ ಮಾಡ್ಕೊಂಡಿರೋಂತಹ ರಸಗುಲ್ಲನ ಚೆನ್ನನ ಇದರಲ್ಲಿ ಹಾಕಿ 3 ಮಿನಿಟ್ಸು ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಬೇಯಿಸಬೇಕು. ಹಾಗೇನಾಗುತ್ತೆ, ಸ್ಪಾಂಜಿಯಾಗಿ ಬಲ್ಜ್ ಆಗುತ್ತೆ ಇದೆಲ್ಲ ರಸಗುಲ್ಲಗಳು. ಆನಂತರ ಸ್ವಲ್ಪನೂ ಒಡ್ಕೋಬಾರ್ದು, ನೀಟಾಗಿರಬೇಕು ಅಂತಂದರೆ ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು, ಅನಂತರ ಒಂದು 1/4 ಲೋಟದಷ್ಟು ನೀರು ಹಾಕಿ ಈ ಮೈದಾನ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಮಾಡ್ಕೊಂಡಿರೋಂತಹ ಮೈದಾನ ಈ ಕುದೀತಾ ಇರೋಂತಹ ರಸಗುಲ್ಲ ಮಿಕ್ಸ್ನಲ್ಲಿ ಹಾಕಿ ಮತ್ತೆ 3 ನಿಮಿಷ ಇದನ್ನು ಬೇಯಿಸಬೇಕು. ಬೇಯಿಸಿದಾಗ ಈಗ ರಸಗುಲ್ಲ ರೆಡಿಯಾಗಿರುತ್ತೆ. ಆಮೇಲೆ ಇದನ್ನು ಈ ಬೆಂದಿರೋಂತಹ ರಸಗುಲ್ಲನ ನಾವು ರೆಡಿ ಮಾಡ್ಕೊಂಡಿರೋಂತಹ ಸಕ್ಕರೆ ಪಾಕಕ್ಕೆ ಟ್ರಾನ್ಸ್ಫರ್ ಮಾಡಿ. ಈಗ ನಿಮಗೆ ಸ್ಪಾಂಜಿಯಾಗಿರೋಂಥ ಸಾಫ್ಟಾಗಿರೋಂತಹ ರಸಗುಲ್ಲ ರೆಡಿ ಆಯಿತು. ನವರಾತ್ರಿಗೆ ನೀವು ಟ್ರೈ ಮಾಡಿ. ನಾನು ಈ ರಸಗುಲ್ಲ ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನೀವು ಟ್ರೈ ಮಾಡಿ, ನವರಾತ್ರಿ ಮಾಡಿ. ಹ್ಯಾಪಿ ನವರಾತ್ರಿ.